ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, 12 ಎಕರೆ ಲ್ಯಾಂಡ್ ಕೊಳ್ಳೇಗಾಲದಲ್ಲಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಡೋ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ, ಹೆಸರು ಸೌಂದರ್ಯ, ಅವಿನಾಶ್ ಅಂತ ಹೇಳ್ಬಿಟ್ಟು ಗಂಡನ ಹೆಸರಾಗಿರುತ್ತೆ. ಮನೆ ಯಜಮಾನಿ ಈಕೆ. ಹವ್ಯಾಸ ಬಂದ್ಬಿಟ್ಟು ಇವ್ರಿಗೆ ಟೀ ಮಾಡಿ ಕೊಡೋದು, ಹಾಗೆ ಮನೆಗೆ ಬಂದವರಿಗೆ ಸರಿಯಾಗಿ ಎತ್ತಿ ತೋರಿಸಿ ಉಪಚಾರ ಮಾಡೋದು ಇವರಿಗೆ ರೂಢಿಯಾಗ್ಬಿಟ್ಟಿದೆ. ಅದೇ ಒಂದು ಹವ್ಯಾಸನೂ ಕೂಡ ಆಗಿರತಕ್ಕಂಥದ್ದು. ಇನ್ನು ಅವಿನಾಶ್ ಅಂತ ಹೇಳ್ಬಿಟ್ಟು ಗಂಡ ಅಪ್ಪಟ ರೈತ ಕುಟುಂಬದವರವರು. ಜಮೀನು ಬಂದ್ಬಿಟ್ಟು ಟೋಟಲ್ ಆಗಿ 12 ಎಕರೆ ಇದೆ. ಗಂಡನದ್ದು ಎಲ್ಲ ಸೇರಿ ಹತ್ತತ್ರ 36 ಎಕರೆ ಆಗುತ್ತೆ ಸ್ನೇಹಿತರೆ. ಅಷ್ಟೊಂದು ಜಮೀನಿಗೆ ಒಡತಿ ಈಕೆ. ಹೇಗೆ ಎತ್ತಿ ಕೊಡೋದು ಇವರು ಅಂತಂದರೆ, ನೋಡಿ, ಟೀ ಕೊಡುವ ಮಾತನಾಡುವ ನೆಪದಲ್ಲಿ ಎತ್ತಿ ಅರಳಿಸ್ತಾರೆ ಇವರ ಒಂದು ಗುಲಾಬಿಯ ಒಂದು ಇದನ್ನು, ಅಂದರೆ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯ. ಓಕೆ, ಇವರ ಮಾಡುವ ಒಂದು ಕೆಲಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಕೊಡ್ತೀನಿ ಇವಾಗ. ನೋಡಿ, ದಿನ 3 ಗಂಟೆವರೆಗೂ ಸಹ ಪೂಜೆ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ದಿನದಲ್ಲಿ 3 ಗಂಟೆವರೆಗೂ ಪೂಜೆ ಮಾಡ್ತಾರೆ. ಅದರಲ್ಲಿ ರವಿವಾರ ಅಂದರೆ ಭಾನುವಾರ ಇನ್ನೂ ಜಾಸ್ತಿ ಇರುತ್ತದೆ. ಏಕಪ್ಪ ಅಂತಂದರೆ ಗಂಡನದ್ದು ಗಂಟೆಗಳು ಇದಾವಲ್ಲ, ಅವ್ರದ್ದು ದೊಡ್ಡದಾಗಿದ್ದಾವಂತ. ಸ್ವಲ್ಪ ಕಾರಣ ಜೋರಾಗಿಯೇ ಇರುತ್ತದೆ. ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಜೋರಾಗೇ ಇರುತ್ತೆ ಪೂಜೆ. ಓಕೆ, ಅವರನ್ನು ಸಮಾಧಾನ ಪಡಿಸುವಷ್ಟು ಪೂಜೆ ಅವರಿಗೆ ಮಾಡಿಕೊಡ್ತಾರಂತೆ ಸ್ನೇಹಿತರೆ. ಅಂದರೆ ಅವರ ಗಂಟೆಗಳಿಗೆ ಸಮಾಧಾನ ಪಡಿಸ್ತಾರೆ. ಇನ್ನು ನಂತರ ಮನೆಯ ದಿನನಿತ್ಯದ ಕೆಲಸ ಏನಿರುತ್ತೆ ಅದನ್ನು ಮಾಡಲಾಗುತ್ತದೆ. ನಂತರ ತೋಟದ ಒಂದು ಕೆಲಸವನ್ನು ಮಾಡ್ಕೋತಾರೆ. ಅಂದರೆ ದಿನನಿತ್ಯದ ಕೆಲಸ ಆದ ನಂತರವಷ್ಟೇ ತೋಟದ ಕೆಲಸ ಮಾಡೋದು. ತೋಟದ ಕೆಲಸ ಇಲ್ಲ ಅಂದಾಗ ಮಾತ್ರ ಆ ಒಂದು ಸಾಮಾನ್ಯನ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ಅವ್ರದ್ದು. ಇನ್ನು 12 ಎಕರೆ ಲ್ಯಾಂಡಿನ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಹೇಳಬೇಕು ಅಂದರೆ, ನೋಡಿ, ಏನೇನು ಬೆಳೀತಾರಪ್ಪ ಅಂದರೆ, ರಾಗಿಯನ್ನು ಅಪರೂಪ ಹಾಕುವುದು, ಈರುಳ್ಳಿ ಹಾಗೂ ಟೊಮ್ಯಾಟೊ ಜೋರಾಗಿ ಬೆಳೆಯುತ್ತಾರೆ ಈ ಕಡೆ. ಅಂದರೆ ಅವ್ರ ಕಡೆಯಲ್ಲಿ ಗದ್ದೆ ಕೆಲಸ ಮಾಡುವಾಗ ಮುದ್ದೆ, ಚಟ್ನಿ ಅಥವಾ ಸಾಂಬಾರು ಅಷ್ಟೇ ಇವರು ಕೊಡೋದು. ಇನ್ನೇನು ಜಾಸ್ತಿ ಕೊಡಲ್ಲ, ರೈಸ್ ಇಲ್ಲ. ದಿನಕ್ಕೆ ಗದ್ದೆ ಕೆಲಸಕ್ಕೆ ಏನಿರುತ್ತೋ ಅದೇ ಅವತ್ತು ಸಂಬಳ ಕೊಡೋದು. ಬೇರೇನೂ ಸ್ಪೆಷಲ್ ಇರೋದಿಲ್ಲ. ಅದೇನು ಸಂಬಳ ಇರುತ್ತೆ ಅದಷ್ಟೇ. ಸಂಜೆ 5 ಗಂಟೆಗೆ ಲಾಸ್ಟ್. ಅದರ ಮೇಲೆ ತೋಟದಲ್ಲಿ ಏನು ಕೆಲಸ ಇರೋದಿಲ್ಲ. ಕತ್ತಲು ಆದ ಮೇಲೆ ಏನಿರುತ್ತೆ ಕೆಲಸ, ಏನೂ ಇರೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಏನು ಅಭಿಪ್ರಾಯ ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು.